स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। बीजापुर में गणतंत्र दिन का आयोजन। जैसा कि आप सब जानते हैं कि 26 जनवरी 1950 को हमारा दस्तूर अमल में आया था, जिसे डॉक्टर बाबा साहब अम्बेडकर ने लिखा था। इसी के चलते आज के दिन देश भर में गणतंत्र दिन बड़े ही हर्ष उल्लास के साथ मनाया जाता है। इसी के चलते आज शहर बीजापुर के डॉक्टर बाबा साहब अम्बेडकर स्टेडियम में उस्तुवारी मंत्री डॉक्टर एम बी पाटिल के नेतृत्व में तिरंगा लहराया गया। इस अवसर पर पुलिस की एक टुकड़ी द्वारा परेड करके तिरंगे को सलामी दी गई। इस मौके पर जिला अधिकारी, एसपी समेत और भी कई अधिकारी और नेता और बड़ी तादाद में स्कूल के बच्चे मौजूद थे। ಮಾನ್ಯ ಸಚಿವರಿಂದ ಧ್ವಜಾರೋಹಣ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕು। RPI DR ವಿಜಯಪುರ ಅನುಮತಿಯನ್ನ ಕೇಳಿಕೆ ವೇದಿಕೆಯ ಮುಂಭಾಗದಲ್ಲಿ ಗಣರಾಜ್ಯೋತ್ಸವದ ಕವಾಯತಿನಲ್ಲಿ ಒಟ್ಟು 22 ತುಕಡಿಗಳು ಭಾಗವಹಿಸಿದ್ದು ಗಣರಾಜ್ಯೋತ್ಸವದ ಕವಾಯತಿನ ಪರಿವೀಕ್ಷಣೆ ಸಜ್ಜಾನೆ ಬಿಳಿಯ ಬಣ್ಣದ ತೆರೆದ ವಾಹನ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಮತ್ತು ಮಧ್ಯಮ ಧ್ವಜಾರೋಹಣವನ್ನು ನೆರವೇರಿಸಿ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ತೆರೆದ ವಾಹನದಲ್ಲಿ ಇಂದಿನ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಸರ್ವರಿಗೂ ಕೋರುತ್ತಾ ಪಥ ಸಂಚಲನ ತಂಡಗಳ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇಟಾಚಿ, ಲೂಲೋ ಗ್ರೂಪ್, ಹ್ಯೂಲೆಟ್ ಪಿಕಾರ್ಡ್, ಹನಿವೆಲ್, ಐನಾಗ್ ನಮ್ಮ ನಾಡಿನಲ್ಲಿ ತಲೆ ಎತ್ತಲಿವೆ. ಲೂಲೋ ಗ್ರೂಪ್ ಹಾಗೂ BL ಅಗ್ರೋದ್ ಅಂತಹ ದಿಗ್ಗಜ ಸಂಸ್ಥೆಗಳು ಆಹಾರ ಸಂಸ್ಕರಣಾ ಉದ್ಯಮವನ್ನು ಸ್ಥಾಪಿಸಲಿಕ್ಕೆ ಸಕಾರಾತ್ಮಕವಾದ ಒಂದು ಸ್ಪಂದನೆ ಮಿಕ್ಕಿ ಬಂಡವಾಳ ನಮ್ಮ ನಾಡು ಮತ್ತು ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ಹೂಡಿಕೆಯಾಗಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ಸನ್ಮಾನ್ಯ ಶ್ರೀಮತಿ ಮಹೇಜಬಿನ್ ಅಬ್ದುಲ್ ರಜಾಕ್ ಹೋರ್ತಿ ಅವರು ಕೂಡ
ಮಲ್ಯಗೆ ಬರ್ತಾ ಇದ್ದಾರೆ. ಪರೇಡ್ ಕಮಾಂಡರ್ ಸದಾಶಿವ್ ಆರ್ ವನಂಜ್ಕರ್ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ. ಇವತ್ತು ರಾಮು ಝಂಡೆಯವರ ನೇತೃತ್ವದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಗೌರವ ವಂದನೆಯನ್ನು ಸಲ್ಲಿಸಿದೆ. ಈ ತಂಡವನ್ನು ಅನುಸರಿಸಿ IRB ಪೊಲೀಸ್ ಪಡೆ SS ಕೇಶಾಪುರ ARSI ಅವರ ನೇತೃತ್ವದಲ್ಲಿ ನಾಗರಿಕ ಪೊಲೀಸ್ ಪಡೆಯ ಗೌರವ ವಂದನೆಯ ತಮ್ಮ ತಂಡದ ಜೊತೆಗೆ RM ಪೂಜಾರಿ PSI ಗೌರಗುಮಾರ್ ಪೊಲೀಸ್ ಠಾಣೆ, ಗೃಹ ರಕ್ಷಕ ದಳ ಶ್ರೀಮತಿ ಕೌಸರ್ ಬಿ ಇನಾಮದಾರ್, ಅರಣ್ಯ ಇಲಾಖೆ ಅಶೋಕ್ ವಾಳಸಂಗಿ DRFO, ಅಗ್ನಿಶಾಮಕ ಇಲಾಖೆ ಶ್ರೀ ವಿಠೋಬಾ ಡವಳೆ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ, NCC ಹಿರಿಯರ ವಿಭಾಗ ಚೇತನ್ ಇವರ ನೇತೃತ್ವದಲ್ಲಿ ಕ್ಯಾಪ್ಟನ್ MB ಕನ್ನೂರ್ ಅವರ ಮಾರ್ಗದರ್ಶನದಲ್ಲಿ ಈ ತಂಡವನ್ನು ಅನುಸರಿಸಿ ಸೈನಿಕ ಶಾಲೆ ವಿಜಯಪುರ ಧ್ರುವ ಪಾಟೀಲ್, ಫಸ್ಟ್ ಆಫೀಸರ್ KV ಮಹೇಶ್ ಮತ್ತು ಸತೀಶ್ ಜಗ್ತಿಯವರ ನೇತೃತ್ವದಲ್ಲಿ SS ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ದಿವ್ಯಾ ರಾಠೋಡ್ BLD ಬಾಲಕಿಯರ ಪ್ರೌಢಶಾಲೆ NCC ತಂಡ, ಶ್ರೀ ಸಂಗನ ಬಸವ ಅಂತಾರಾಷ್ಟ್ರೀಯ ಶಾಲೆ ಬಾಲಕಿಯರ ತಂಡ, ಪ್ರಾಪ್ತಿ ಗುಂತುರೆ ಮಹಾನಂದ ಅಗಸ್ತಿಯವರ ಮಾರ್ಗದರ್ಶನದಲ್ಲಿ ಸರ್ಕಾರಿ ಕೃಷಿ ಆಧಾರಿತ ಬಾಲಮಂದಿರ ಹಿರಿಯ ವಿಭಾಗ ವಿಜಯಪುರ ಆಕಾಶ್ ರಾಠೋಡ್ ರಾಮು ಚಲವಾದಿಯವರ ನೇತೃತ್ವದಲ್ಲಿ SF ಚೌಹಾಣ್ ಮಾರ್ಗದರ್ಶನದಲ್ಲಿ ಸಾಕ್ಷಿ ಹೊಸಮನಿ ಮಹಾತ್ಮ ಗಾಂಧಿ ಪ್ರೌಢಶಾಲೆ ವಿಜಯಪುರ. ಭಾರತ ಸೇವಾದಳ ತಂಡ KGMPS ತೊರವಿ ತಂಡದಿಂದ ದೀಕ್ಷಾ ಮನ್ಗುಳಿ ಅವರ ನೇತೃತ್ವದಲ್ಲಿ ನಂದಾ ಕಿಕೋಟಿ ಅವರ ಮಾರ್ಗದರ್ಶನದಲ್ಲಿ HPS ಶಾಂತಿನಗರ ತೊರವಿ ಭಾರತ ಸೇವಾದಳ ತಂಡ ಯಲ್ಲವ್ವ ಹಂಜಗಿ ಅವರ ನೇತೃತ್ವದಲ್ಲಿ ಶ್ರೀಮತಿ LL ತೊರವಿ ಅವರ ಮಾರ್ಗದರ್ಶನದೊಂದಿಗೆ ಶ್ರೀ LK ಕುಲಕರ್ಣಿ ಅವರ ಮಾರ್ಗದರ್ಶನದಲ್ಲಿ ಕುಮಾರ್ ಮಹಮ್ಮದ್ ಮಶಾಫತ್ ಇನಾಮದಾರ್ ಅವರ ನೇತೃತ್ವದಲ್ಲಿ ಶ್ರೀ ರುಕ್ಮಾಂಗದಾರ್ ಪ್ರಾಥಮಿಕ ಶಾಲೆ ವಿಜಯಪುರ ತಂಡ, ಸೆಂಟ್ ಜೋಸೆಫ್ ಶಾಲೆ ವಿಜಯಪುರ ಕುಮಾರ್ ಶರಾನ್ ಜೋಸೆಫ್ ಅವರ ನೇತೃತ್ವದಲ್ಲಿ ಶ್ರೀ ಅನಿಲ್ ತೊರವಿ ಅವರ ಮಾರ್ಗದರ್ಶನದಲ್ಲಿ KGHPS ಶಾಲೆ 12 ನಂಬರ್ ಶಾಲೆ ದರ್ಗಾ ಭಾರತ ಸೇವಾದಳ ತಂಡ ಕುಮಾರಿ ಅರ್ಪಿತಾ ಯಾದವಾಡ್ ಇವರ ನೇತೃತ್ವದೊಂದಿಗೆ ಶ್ರೀಮತಿ MM ತೆಲಗಿ ಅವರ ಮಾರ್ಗದರ್ಶನದೊಂದಿಗೆ ಶ್ರೀಯುತ SS ನಾಯಕ್ ಅವರ ಮಾರ್ಗದರ್ಶನದಲ್ಲಿ ಕುಮಾರಿ ತನುಶ್ರೀ ಪೂಜಾರಿ ಅವರ ನೇತೃತ್ವದಲ್ಲಿ ಜಗಜ್ಯೋತಿ ಬಸವೇಶ್ವರ ಪ್ರೌಢಶಾಲೆ ರಂಭಾಪುರ ಭಾರತ ಸೇವಾದಳ ತಂಡ, ಶಾಂತಿನಿಕೇತನ CBSE ಇಂಟರ್ನ್ಯಾಷನಲ್ ಸ್ಕೂಲ್ ವಿಜಯಪುರ ಕುಮಾರ್ ಪ್ರಜ್ವಲ್ ಕೊರಚ ಶ್ರೀ ಅನಿಲ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಸಾಯಬಣ್ಣ ಅಡವಿ ಅವರ ಮಾರ್ಗದರ್ಶನದೊಂದಿಗೆ ಕುಮಾರ್ ಪ್ರತೀಕ್ ಗೌಡ ಅವರ ನೇತೃತ್ವದಲ್ಲಿ ಸಂಗನ ಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲ್ಗಿ ಬಾಲಕರು, ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡ ಕುಮಾರ್ ಸಂದೀಪ್ ಗಗನಮಲ್ಲಿ ಅವರ ನೇತೃತ್ವದಲ್ಲಿ ರೋವರ್ ಲೀಡರ್ MB ಕಣ್ಣೂರ್ ಅವರ ಮಾರ್ಗದರ್ಶನದಲ್ಲಿ 50ರ ಶಾಲೆ ರಂಭಾಪುರ ಸರ್ಕಾರಿ ಗಂಡು ಮಕ್ಕಳ ಶಾಲೆ ಇವರ ತಂಡ ಇವರೆಲ್ಲರ ಜೊತೆಗೆ ನೆರೆದಿರುವ ಎಲ್ಲರಿಗೂ ಮತ್ತು ಜಿಲ್ಲೆಯ ಜನತೆಗೂ ನನ್ನ ಹಾರ್ದಿಕ ಅಭಿನಂದನೆಗಳು. ಧ್ವನಿ ಇಲ್ಲದ ದಮನಿತರಿಗೆ ದಾರಿದೀಪವಾದಂಥ ದಾಸ್ಯ ವಿಮೋಚಕ, ಸಮಾಜ ಪರಿವರ್ತಕ, ವಿಶ್ವವಿಖ್ಯಾತ ಜ್ಞಾನದ ಕಣಜ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ R ಅಂಬೇಡ್ಕರ್ ಅವರ ಆಶಯದಂತೆ ಪ್ರಜಾಪ್ರಭುತ್ವ ಅಂದರೆ ಡೆಮೋಕ್ರಸಿ is not merely a form of government. It's primarily a mode of associated living, of conjoined communicated experience. It is essentially an attitude of respect and reverence towards our fellow men. ಅದರಂತೆ ನಮ್ಮ ಸಂವಿಧಾನವು ಕೊಡಮಾಡಿರುವ ಅವಕಾಶಗಳ ಸಮಾನತೆಯನ್ನು, ಮುಕ್ತತೆಯನ್ನು
ಮತ್ತು ಸುಸ್ಥಿರತೆಯನ್ನು ಸಮಗ್ರವಾಗಿ ಘೋಷಿಸಿ ಕಾಪಾಡಿಕೊಂಡು ಬಂದಿರುವ ಸ್ವತಂತ್ರ ಭಾರತವು ಕಳೆದ 77 ವರ್ಷಗಳ ಅವಧಿಯಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ಶೈಕ್ಷಣಿಕ, ವೈಜ್ಞಾನಿಕ, ರಾಜಕೀಯ, ಧಾರ್ಮಿಕ, ವೈಚಾರಿಕ ಮತ್ತು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಅದ್ಭುತ ಪ್ರಗತಿಗೈದು ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಬಹುತೇಕ ಸಾಧಿಸಿ ಎಂದು ಹೇಳಲು ಅಭಿಮಾನ ಪಡುತ್ತೇನೆ. ಭಾರತದ ಗಣತಂತ್ರ ವ್ಯವಸ್ಥೆಯ ಮೂಲಾಧಾರ ಆಗಿರುವ ನಮ್ಮ ಘನ ಸಂವಿಧಾನದ ರಚನೆಗೆ ಶ್ರಮಿಸಿದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಅಬ್ದುಲ್ ಕಲಾಂ ಆಜಾದ್, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ಕನ್ನಡಿಗ ಬೆನಗಲ್ ನರಸಿಂಹರಾವ್, ಶ್ರೀಮತಿ ಹನ್ಸ್ ಮೆಹ್ತಾ, ಶ್ರೀಮತಿ ರಾಜ್ಕುಮಾರ್ ಅಮೃತ್ ಕೌರ್, ಟಿ ಕೃಷ್ಣಮಾಚಾರಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಟಿ.ಎಂ. ಮುನ್ಸಿ, ಗೋಪಾಲ್ ಸ್ವಾಮಿ ಅಯ್ಯಂಗಾರ್, ಗೋವಿಂದ್ ವಲ್ಲಭ ಪಂತ್, ಅಬ್ದುಲ್ ಗಫಾರ್ ಖಾನ್, ಎಚ್.ಎನ್. ಕುಂಜು, ಎಚ್.ಎಸ್. ಗೌರ್, ಕೆ.ವಿ. ಜಫರುಲ್ಲಾ ಖಾನ್, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, ಲಿಯಾಕತ್ ಅಲಿ ಖಾನ್, ಸರ್ ಫಿರೋಜ್ ಖಾನ್ ನೂನ್, ಸೋವರ್ತಿ ಮತ್ತು ಖ್ವಾಜಾ ನಜೀಮುದ್ದೀನ್ ಮುಂತಾದವರ ಅನನ್ಯ ಕೊಡುಗೆಯನ್ನು ಸ್ಮರಿಸುತ್ತಾ ಈ ವೇದಿಕೆಯ ಮೂಲಕ ಅವರೆಲ್ಲರಿಗೂ ಗೌರವವನ್ನು ಅರ್ಪಿಸುತ್ತೇನೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕಲ್ಪನೆಯ ಅನುಸಾರ ಭಾರತವನ್ನು ಸ್ವತಂತ್ರ ಗಣರಾಜ್ಯವನ್ನಾಗಿ ಕಟ್ಟಿ ಮುನ್ನಡೆಸಿದ ವೈಜ್ಞಾನಿಕ ಕ್ರಾಂತಿಯ ರೂವಾರಿ ಜವಾಹರ್ಲಾಲ್ ನೆಹರು, ಹಸಿರು ಕ್ರಾಂತಿ ಹರಿಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ, ಉಳುವವನಿಗೆ ಭೂಮಿ ನೀಡಿ ಕೆಲವೇ ಜನರ ಕೈಲಿದ್ದಂಥ ಕ್ರೋಢೀಕೃತವಾಗಿದ್ದ ಸಂಪತ್ತನ್ನು ರಾಷ್ಟ್ರೀಯ ಸಂಪತ್ತೆಂದು ಕಾರ್ಯರೂಪ ತಂದಂಥ ಇಂದಿರಾ ಗಾಂಧಿಯವರು, ಆಧುನಿಕ ಭಾರತ ಅವಕಾಶ ಒದಗಿಸಿದಂಥ ರಾಜೀವ್ ಗಾಂಧಿ, ಜಾಗತಿಕ ಭಾರತವನ್ನು ಗಟ್ಟಿಗೊಳಿಸಿದಂಥ ಪಿ.ವಿ. ನರಸಿಂಹರಾವ್, ಮನಮೋಹನ್ ಸಿಂಗ್, ರಸ್ತೆ ಸಂಪರ್ಕ ಕ್ರಾಂತಿಯನ್ನು ಮಾಡಿದ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಸೇವೆಯನ್ನು ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ನಾವು ಒಂದು ಸುವ್ಯವಸ್ಥಿತ ಗಣರಾಜ್ಯವಾಗಿ ಹೊರಹೊಮ್ಮಿದ್ದಕ್ಕೆ ಈಗ ಅಮೃತ ಮಹೋತ್ಸವದ ಸಂಭ್ರಮವಿದೆ. ಇದಕ್ಕೆ ಪೂರಕವಾಗಿ ಇವತ್ತು ರಾಜ್ಯದಲ್ಲೂ ಸಂವಿಧಾನ ಜಾಗೃತಿ ಯಾತ್ರಾವನ್ನು ನಡೆಸಲಾಗಿದೆ. ಅದರಂತೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲೂ 2 ಸ್ತಬ್ಧ ಚಿತ್ರಗಳಂದರೆ ವಿಜಯಪುರ ಮತ್ತು ಇಂಡಿ ಉಪವಿಭಾಗದಲ್ಲಿ 2 ಪ್ರತ್ಯೇಕ ಜಾಥಾ ನಡೆಸಲಾಗಿದೆ. ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವು ನುಡಿದಂತೆ ಮತ್ತು ಸಂವಿಧಾನಕ್ಕೆ ತಕ್ಕಂತೆ ಬಸವಣ್ಣವರ ಆಶಯಗಳಿಗೆ ತಕ್ಕಂತೆ ನಡೆಯುತ್ತಿದೆ. ನಾವು ಕೊಟ್ಟ ಮಾತಿನಂತೆ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದೇವೆ. ಇವುಗಳಲ್ಲಿ ಪೈಕಿ ಇತ್ತೀಚೆಗೆ ಜಾರಿಗೊಳಿಸಲಾದಂಥ ಯುವ ನಿಧಿ ಯೋಜನೆ ಜಿಲ್ಲೆಯಿಂದ ಈಗಾಗಲೇ ಸುಮಾರು 4,300ಕ್ಕೂ ಹೆಚ್ಚು ಅರ್ಹ ಯುವಜನರು ಅರ್ಜಿ ಸಲ್ಲಿಸಿದ್ದು ಅವರಿಗೆ ಡಿಬಿಟಿ ವ್ಯವಸ್ಥೆಯಡಿ 2 ವರ್ಷಗಳ ಕಾಲ ಆರ್ಥಿಕ ನೆರವು ಸಿಗಲಿದೆ. ನಾಡು ಕಂಡ ನಿಜವಾದ ಧರ್ಮ ಮತ್ತು ಸಮಾಜ ಸುಧಾರಕ 12ನೇ ಶತಮಾನದ ಸಂತ ಬಸವಣ್ಣ ಅವರನ್ನ ನಮ್ಮ ಸರ್ಕಾರವು ಇತ್ತೀಚೆಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವುದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದರಿಂದಾಗಿ ವಿಶೇಷವಾಗಿ ಅಭಿಜಿತ ವಿಜಯಪುರ ಜಿಲ್ಲೆಗೆ ಹೆಮ್ಮೆ ತಂದಿದೆ. ನಾನು ಸಚಿವನಾಗಿ ಅಧಿಕಾರ ವಹಿಸಿದ ಕಳೆದ 8 ತಿಂಗಳಲ್ಲಿ ವಿಜಯಪುರ ಜಿಲ್ಲೆಯ ಅಭಿವೃದ್ಧಿಯ ವೇಗವನ್ನು ಪಡೆದುಕೊಂಡಿದೆ. ಮುಖ್ಯವಾಗಿ ಇಲ್ಲಿ ನಿರ್ಮಿಸಲಾಗುತ್ತಂಥ ಸುಜಿತ ವಿಮಾನದ ನಿಲ್ದಾಣ ಕಾಮಗಾರಿಯನ್ನು ಮುಕ್ತಾಯ ಹಂತಕ್ಕೆ ಬಂದಿದ್ದು, ಇದರ ಉದ್ಘಾಟನೆ ಇನ್ನೂ ಕೆಲವೇ ತಿಂಗಳಲ್ಲಿ ನಡೆದಿದೆ. ಈ ವಿಮಾನ ನಿಲ್ದಾಣವು ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕಗಳ ಅಭಿವೃದ್ಧಿಗೆ ಹೊಸ ಮುನ್ನಡೆ ಬರಲಿದೆ. ಇದರಿಂದ ಈ ಭಾಗದ ರೈತರು ದ್ರಾಕ್ಷಿ ಸೇರಿದಂತೆ ತಮ್ಮ ಹಲವು ಬೆಳೆಗಳನ್ನ ದೇಶದ ನಾನಾ ಭಾಗಗಳಿಗೆ ರವಾನಿಸಲು ಇದು ಹಬ್ಬ ಆಗಲಿದೆ. ಜೊತೆಗೆ ಜಿಲ್ಲೆಯ ಶೈಕ್ಷಣಿಕ, ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗಳಿಗೆ ಈ ವಿಮಾನವು ಸೋಪಾನವಾಗಲಿದೆ ಅನ್ನೋದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ನನ್ನ ನೇತೃತ್ವದಲ್ಲಿ ನಿಯೋಗವು 2023 ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅಮೆರಿಕಕ್ಕೆ ತೆರಳಿ ಜಾಗತಿಕ ಮಟ್ಟದ ಹಲವು ಕಂಪನಿಗಳಿಂದ ಮಹತ್ವದ ಮಾತುಗಳನ್ನು ನಡೆಸಿದೆ. ಇದರಿಂದಾಗಿ ಕರ್ನಾಟಕಕ್ಕೆ 24,000 ಕೋಟಿ ರೂಪಾಯಿ ಆದಾಯ ಹರಿದು ಬರುವುದು ನಿಶ್ಚಲವಾಗಿದೆ. ಇದರಲ್ಲಿ 8,500 ಕೋಟಿ ಬಂಡವಾಳ ಹೂಡಿಕೆ ಕಂಪನಿಗಳು ಈಗಾಗಲೇ ಕಾರ್ಯಾರಂಭ ಮಾಡಿವೆ. ಈ ವರ್ಷ ಎಲ್ಲೆಲ್ಲೂ ಕೂಡ ಬರಗಾಲವಿದೆ. ಇದಕ್ಕೆ ನಮ್ಮ ಜಿಲ್ಲೆಯನ್ನು ಹೊರತಲ್ಲ. ಹೀಗಾಗಿ ಕುಡಿಯುವ ನೀರು ಪೂರೈಕೆಗೆ ಕ್ರಮ ವಹಿಸಲಾಗಿದ್ದು ಅಧಿಕಾರಿಗಳ ಸ್ಪಷ್ಟ ನಿರ್ದೇಶನಗಳನ್ನು ಕೊಡಲಾಗಿದೆ. ಇದಲ್ಲದೆ ಜಾನುವಾರುಗಳಿಗೆ ಮೇವು ಪೂರೈಕೆ, ಉದ್ಯೋಗ ಖಾತ್ರಿ, ಪರಿಹಾರ ವಿತರಣೆ ಇತ್ಯಾದಿಗಳು ಆದ್ಯತೆ ಕೊಡಲಾಗಿದೆ. ಬ್ರಿಟಿಷ್ ಕಾಲದಿಂದಲೂ ಬರಗಾಲಕ್ಕೆ ತುತ್ತಾಗಿದ್ದ ವಿಜಯಪುರ ಜಿಲ್ಲೆಯ ಮಳೆ ಬರುವ ಪ್ರಮಾಣ ಸರಾಸರಿಗಿಂತ ಕಡಿಮೆ ಇತ್ತು.
4 ವರ್ಷಗಳಲ್ಲಿ 1 ವರ್ಷ ಮಾತ್ರ ಉತ್ತಮ ಬೆಳೆ, ಉಳಿದ 3 ವರ್ಷಗಳ ಕಡಿಮೆ ಪ್ರಮಾಣದ ಮಳೆ ಕಾರಣ ಇಲ್ಲಿ ಸತತ ಬರಗಾಲದಿಂದ ಕೃಷಿಯನ್ನೇ ನಂಬಿರುವ ಜನತೆ ಅನಿವಾರ್ಯವಾಗಿ ಕಟ್ಟಿಕೊಂಡು ಗುಳೆ ಹೋಗುವ ಪ್ರಮಾಣ ಹೆಚ್ಚಿತ್ತು. ಜಿಲ್ಲೆಗ ಬರಗಾಲ ನಿವಾರಣೆಗೆ ಹಿಂದೆ ನಾನು ಜಲಸಂಪನ್ಮೂಲ डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.